ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕಮ್ಮಿ ಕ್ವಾಂಟಿಟಿಯಲ್ಲಿ ಪರ್ಫೆಕ್ಟ್ ಆಗಿರೋ ಅಳತೆಯಲ್ಲಿ ತಿಂಗಳಿಡೀ ಉಪಯೋಗಿಸೋದಕ್ಕೆ ಫ್ರೆಶ್ ಆಗಿ ಮಿಕ್ಸಿ ಜಾರಲ್ಲಿ ಉಡುಪಿ ಸ್ಟೈಲ್ ಸಾಂಬಾರ್ ಪೌಡರ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಬ್ಬಿಣದ ಬಾಣಲೆನ ಇಟ್ಕೊಂಡಿದ್ದೀನಿ. ಇದಕ್ಕೆ 150 ಗ್ರಾಮ್ ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಖಾರಕ್ಕೆ ಒಂದು 50 ಗ್ರಾಮ್ ಆಗುವಷ್ಟು ಖಾರ ಇರೋವಂಥ ಒಣಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ. ನೀವು ಇದ್ರ ಬದಲು 50 ಗ್ರಾಮ್ ಆಗುವಷ್ಟು ಗುಂಟೂರು ಮೆಣಸಿನ್ಕಾಯಿನ ಕೂಡ ತಗೊಳ್ಬೋದು. ಇದಾದ ನಂತರ 2 ಚಮಚ ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಉಡುಪಿ ಶೈಲಿಯಲ್ಲಿ ಸಾಂಬಾರು ಪೌಡರ್ ಅಂದರೆ ಹುರಿಯೋದಕ್ಕೆಲ್ಲ ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತಾರೆ. ಆದರೆ ನಾವು ಮನೇಲಿ ಕೊಬ್ಬರಿ ಎಣ್ಣೆನ ಉಪಯೋಗಿಸೋದಿಲ್ಲ. ಹಾಗಾಗಿ ಸನ್ಫ್ಲವರ್ ಆಯಿಲ್ನ ಉಪಯೋಗಿಸ್ಕೊಂಡು ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ನೋಡಿ, ಮೆಣಸಿನ್ಕಾಯಿನ ಅರ್ಧದಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ನಾನು 7ರಿಂದ 8 ಕಡ್ಡಿ ಆಗುವಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು ಕೂಡ ಗರ್ಗರಿಯಾಗೋವರೆಗೂ ಚೆನ್ನಾಗಿ ಇದನ್ನು ಹುರಿಬೇಕು. ಮೆಣಸಿನ್ಕಾಯಿನ ಹುರಿಯೋದಕ್ಕೆ ಈ ಥರ 2 ಸೌಟನ್ನು ಉಪಯೋಗಿಸಿದ್ರೆ ಮೆಣಸಿನ್ಕಾಯಿನ ಚೆನ್ನಾಗಿ ಹುರಿಬೋದು. ಅದು ಚೆನ್ನಾಗಿ ಹುರಿದಾಗ ಮಾತ್ರ ಒಳ್ಳೆ ಟೇಸ್ಟು ಬರುತ್ತೆ, ಒಳ್ಳೆ ಕಲರು ಬರುತ್ತೆ, ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ಸಾಂಬಾರು ಪೌಡರು. ಈಗ ನೋಡಿ, 10ರಿಂದ 15 ನಿಮಿಷ ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಗರಿಗರಿಯಾಗುವವರೆಗೂ ಹುರಿದಿದ್ದೀನಿ. ಇದನ್ನು ಒಂದು ತಟ್ಟೆಗೆ ತೆಗೆದುಬಿಡಬೇಕು. ಇದಾದ ನಂತರ ಒಲೆ ಮೇಲೆ ಮತ್ತೆ ಬಾಣಲೆನ ಇಟ್ಕೊಂಡು 2 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು 50 ಗ್ರಾಮ್ ಆಗುವಷ್ಟು ಉದ್ದಿನಬೇಳೆನ ಸೇರಿಸ್ತಾ ಇದ್ದೀನಿ. 25ರಿಂದ 30 ಗ್ರಾಮ್ ಆಗುವಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ನಾನು ಇಲ್ಲಿ ಎಲ್ಲರಿಗೂ ಕ್ಲಿಯರಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಗ್ರಾಮ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. 200 ಗ್ರಾಮ್ ಆಗುವಷ್ಟು ಒಣಮೆಣ್ಸಿನ್ಕಾಯಿಗೆ ಈ ಅಳತೆನ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಈಗ ಈ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇವೆರಡನ್ನೂ ಮುಂಚೆನೇ ಹಾಕಿ ಒಂದು 50% ಆಗುವವರೆಗೂ ಚೆನ್ನಾಗಿ ಹುರಿಬೇಕು. ಈ ಕಡಲೆಬೇಳೆ ಉದ್ದಿನಬೇಳೆ ಒಂದು 50% ಆಗುವಷ್ಟು ಚೆನ್ನಾಗಿ ಹುರಿದಾದ ನಂತರ ಒಂದು ಅರಿಶಿಣದ ಬೇರನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಇದಾದ ನಂತರ 1 ಚಮಚ ಆಗುವಷ್ಟು ಮೆಂತ್ಯನ ತಗೊಳ್ಬೇಕು. ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾದರೆ 10ರಿಂದ 15 ಗ್ರಾಮ್ ಆದರೆ ಸಾಕು, ಅದಕ್ಕಿಂತ ಜಾಸ್ತಿ ಹಾಕೋಬೇಡಿ. ಮೆಂತ್ಯ ಹಾಕಿಲ್ಲ ಅಂದರೆ ಸಾಂಬಾರು ಪುಡಿ ಟೇಸ್ಟ್ ಬರಲ್ಲ, ಹಾಗಂತ ಜಾಸ್ತಿ ಹಾಕಿದ್ರೆ ಕಹಿ ಆಗಿಬಿಡುತ್ತೆ. ಸೊ ಹುಷಾರಾಗಿ ಮೆಂತ್ಯನ ಹಾಕ್ಕೊಳ್ಳಿ. ಈಗ ನೋಡಿ, ಇದನ್ನು ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದ ನಂತರ 100 ಗ್ರಾಮ್ ಆಗುವಷ್ಟು ಧನಿಯಾ ಅಥವಾ ಕೊತ್ತಂಬರಿ ಕಾಳನ್ನು ಸೇರಿಸ್ತಾ ಇದ್ದೀನಿ. 50 ಗ್ರಾಮ್ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ. 1 ಚಮಚ ಆಗುವಷ್ಟು ಕಾಳುಮೆಣಸು. ಉಡುಪಿ ಸಾಂಬಾರು ಪೌಡರ್ಗೆ ಗರಂ ಮಸಾಲೆನ ಹೆಚ್ಚಾಗಿ ಹಾಕೋದಿಲ್ಲ. ಅಂದರೆ ನಾವೀಗ ನಾರ್ಮಲಾಗಿ ಸಾಂಬಾರು ಪೌಡರ್ನ ಮಾಡಿಕೊಂಡ್ರೆ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀವಲ್ವ, ಆ ಥರ ಗರಂ ಮಸಾಲಾನ ಯಾವುದೂ ಉಪಯೋಗಿಸೋದಿಲ್ಲ. ಕೆಲವು ಕಡೆ ಕಾಳುಮೆಣಸನ್ನು ಕೂಡ ಹಾಕೋದಿಲ್ಲ. ಬಟ್ ನನಗೆ ಜೀರಿಗೆ ಮತ್ತು ಕಾಳುಮೆಣಸು ಇದ್ರೇ ಸಾಂಬಾರು ಅಥವಾ ರಸಮ್ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಾಗಾಗಿ ನಾನು 1 ಚಮಚ ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲನೂ ಚೆನ್ನಾಗಿ ಹುರಿದಾದ ನಂತರ ಕೊನೆಯಲ್ಲಿ 1 ಚಮಚ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಉಡುಪಿ ಸಾಂಬಾರು ಪೌಡರ್ಗೆ ಹಿಂಗು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು. ಹಾಕಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಕೊನೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ರೆ ಆಯಿತು. ಗಟ್ಟಿ ಹಿಂಗೆ ಹಾಕಿದ್ರೆ ತುಂಬ ಒಳ್ಳೆಯದು. ನನ್ನ ಹತ್ರ ಈ ಥರ ಪುಡಿ ಹಿಂಗಿತ್ತು, ಹಾಗಾಗಿ ನಾನು ಇದನ್ನೇ ಉಪಯೋಗಿಸಿದ್ದೀನಿ. ಈಗ ನೋಡಿ, ಎಲ್ಲನೂ ಹದವಾಗಿ ಹುರಿದಿದ್ದೀನಿ. ಈಗ ಇದನ್ನು ಕೂಡ ಒಣಮೆಣ್ಸಿನ್ಕಾಯನ್ನು ಹಾಕಿದ್ನಲ್ಲ ಅದೇ ತಟ್ಟೆಗೆ ತೆಗೆದಿದ್ದೀನಿ. ಇದೆಲ್ಲನೂ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಬೇಕು. ನೋಡ್ತಾ ಇರ್ಬೋದು, ಹುರಿದಿರೋಂಥ ಮೆಣಸಿನ್ಕಾಯಿ ಎಲ್ಲ ತುಂಬಾ ಗರ್ಗರಿಯಾಗಿ ಆಗಿದೆ. ಈಗ ಇದೆಲ್ಲ ತಣ್ಣಗಾಗಿದೆ, ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ನೀವೇನಾದರೂ ಚಿಕ್ಕ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಳೋದಾದರೆ ಮೊದಲು ಮೆಣಸಿನ್ಕಾಯಿನ ಹಾಕಿ ಪುಡಿ ಮಾಡಿಕೊಂಡು ಆನಂತರ ಬಾಕಿ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ನಾನಿಲ್ಲಿ ದೊಡ್ಡ ಜಾರಲ್ಲಿ ಮಾಡ್ತಾ ಇದ್ದೀನಿ. ಒಂದೇ ಏಟಲ್ಲಿ ಎಲ್ಲನೂ ನುಣ್ಣಗಾಗತ್ತೆ. ಹಾಗಾಗಿ ನಾನು ಒಂದೇ ಸಲಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಸಹ ಪುಡಿ ಮಾಡ್ಕೊಂಡು ತಗೊಳ್ಳಿ. ಈಗ ನೋಡಿ, ಎಲ್ಲನೂ ನೈಸಾಗಿ ಪೌಡ್ರ್ ಮಾಡ್ಕೊಂಡು ತಗೊಂಡಿದ್ದೀನಿ. ಒಳ್ಳೆ ಕಲರ್ ಜೊತೆಗೆ ಮನೆಯೆಲ್ಲ ಒಳ್ಳೆ ಘಮ ಹರಡ್ಕೊಂಡಿತ್ತು ಈ ಸಾಂಬಾರು ಪೌಡ್ರ್ ಮಾಡಿದಾಗ. ಇವತ್ತಿನ ಊಟಕ್ಕೆ ಇದೇ ಸಾಂಬಾರು ಪೌಡರ್ನ ಉಪಯೋಗಿಸ್ಕೊಂಡು ಸಾಂಬಾರು ಕೂಡ ಮಾಡಿದೆ. ಒಳ್ಳೆ ಟೇಸ್ಟು ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ 6 ತಿಂಗಳಾದರೂ ಕೆಡೋದಿಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಏನೂ ಆಗೋದಿಲ್ಲ.
ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಎಲ್ಲನೂ ಚೆನ್ನಾಗಿ ಹುರಿತೀವಲ್ವಾ, ಸಾಂಬಾರು ಪುಡಿ ಟೇಸ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ. ಐ ಹೋಪ್ ಇವತ್ತಿನ ಈ ಸಾಂಬಾರು ಪುಡಿ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.